ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ, ಡ್ಯೂಟಿ ರಜೆ ಇತ್ತು. ಹಾಗಾಗಿ ಬೆಳಿಗ್ಗೆ 9:30ಗೆ ಬೇಗ ಎದ್ದು ಹೊರಗಡೆ ಬಂದು ನೋಡ್ತೀನಿ ಸೂರ್ಯ ಫುಲ್ ಶಾಕ್ ಆಗಿಬಿಟ್ಟ. ಅದಕ್ಕೆ ಮತ್ತೆ ವಾಪಸ್ ಹೋಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನಕ್ಕೆ ನೀರಿಟ್ಟೆ. ಯೂನಿಫಾರ್ಮ್ ವಾಶ್ ಆಗಿದ್ದಿಲ್ಲ, ಯೂನಿಫಾರ್ಮ್ನ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಭರತ್ ಸರ್ ಇಲ್ಗೋಗಿ ಕರೆದ್ರು ಅಂತ ರೆಡಿಯಾಗಿ ಹೊರಟೆ. ಭರತ್ ಸರ್ರು ನರ್ಸರಿಯಲ್ಲಿದ್ದೀನಿ, ಬನ್ನಿ ಇಲ್ಲಿದ್ದಾನೆ, ಹೋಗೋಣ, ಒಂದು ವಿಡಿಯೋ ಮಾಡಬೇಕಾಗಿದೆ ಅಂತಂದರು. ನಾನು ಸರಿ ಅಂದ್ಬಿಟ್ಟು ಅವ್ರ ನರ್ಸರಿ ಕಡೆ ಬಂದೆ. ಭರತ್ ಸರ್ ವರ್ಕಲ್ಲಿ ಫುಲ್ ಬ್ಯುಸಿಯಾಗಿದ್ದರು. 2 ನಿಮಿಷ ಹೊರಡೋಣ ಅಂತ ಅಂದರು. ಅವ್ರ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ಹೋಗೋ ದಾರಿಯಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಮೃದ್ಧಿ ಚಹಾ ಅಂಗಡಿಗೆ ಹೋದ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಗುಟ್ಟೆ ಆಂಜನೇಯ ದೇವಸ್ಥಾನ ಕಡೆ ಬಿಡಿಸಿದ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಬಾಗ್ಲಕ್ಕಿತ್ತು. ಸೊ ಹಾಗಾಗಿ ಹೊರಗಿಂದನೇ ಆಂಜನೇಯಗೆ ಒಂದು ಕೈ ಮುಕ್ಕೊಂಡು ನಮ್ಮ ವಿಡಿಯೋ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಹೊರಟ್ವಿ. ಅಲ್ಲೇ ದೇವಸ್ಥಾನದ ಹತ್ರನೇ ಒಂದು ಅಜ್ಜಿ ಒತ್ಸವಿಗೆ ಮಾಡ್ತಾಯಿತ್ತು. ಒತ್ಸವಿಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತಂದೇಳಿ ಒತ್ಸವೆ ತೊಗೊಂಡು ಹೊಂಟ್ವಿ. ಭರತ್ ಸರ್ನ ಅವ್ರ ನರ್ಸರಿ ಹತ್ರ ಬಿಟ್ಬಿಟ್ಟು ಅವ್ರಿಗೆ ವಿಡಿಯೋ ಎಡಿಟ್ ಮಾಡಿಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ ಅಂತ ಮನೆ ಕಡೆ ಬಂದೆ. ಹೇಗಿದ್ರು ಪೂಜಾ ಬರೋಕ್ಕೆ ಇನ್ನೂ ಟೈಮ್ ಇದೆ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲ್ಕೊಂಡೆ. ಪೂಜಾ ಡ್ಯೂಟಿ ಮುಗೀತು, ಬೇಗ ಬಾ ಅಂತ ಫೋನ್ ಮಾಡಿದ್ಲು. ಸರಿ ಅಂದ್ಕೊಂಡು ಗಾಡಿ ತೆಗಿತಾ ಇದ್ದೆ. ರೂಬಿ ನಾನು ಬರ್ತೀನಿ ಅಂತ ಬಂದು ಗಾಡಿ ಮೇಲೆ ಕೂತ್ಕೊಂಡ. ಸರಿ ಅಂದ್ಬಿಟ್ಟು ಇಬ್ಬರು ಪೂಜೆನ ಕರ್ಕೊಂಬರೋಕ್ಕೆ ಹೊರಟ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಪೂಜಾ ಆಲ್ರೆಡಿ ಡ್ಯೂಟಿ ಮುಗಿಸ್ಕೊಂಡು ಹೊರಗಡೆ ಕಾಯ್ತಾ ಇದ್ಲು. ಸರಿ ಅಂದ್ಬಿಟ್ಟು ಪೂಜೆನ ಕರ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಒಳಗಡೆ ಬರ್ತಿದ್ದಂಗೆ ಅವಳ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಲು. ನನಗೋಸ್ಕರ ಜಿಲೇಬಿ ತೊಗೊಂಬಂದಿದ್ಲು, ತಿಂದೆ. ನಾನು ತಿಂದು ಅವಳು ತಿನ್ನಿಸ್ತಾ ಇದ್ರೆ ಅವಳು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ತಿನ್ನಿಸಿದೆ. ರಿಯಾಕ್ಷನ್ ಹೆಂಗಿತ್ತು ನೋಡಿ. ಅಷ್ಟೇ,